ಓಕೆ, ಈಗ ರೊಟ್ಟಿಯನ್ನು ಫ್ರೈ ಮಾಡಲಿಕ್ಕೆ ನೋಡಿ, ಇಲ್ಲಿ ಒಂದು ಬಟ್ಟೆಯಲ್ಲಿ ನೀರನ್ನು ತಗೊಂಡು ಈ ಥರ ಮಾಡೋದು, ಎಣ್ಣೆ ಎಲ್ಲ ಹಾಕ್ಲಿಕ್ಕಿಲ್ಲ. ಹಾಯ್ ಎಲ್ಲರಿಗೂ, ಇವತ್ತು ನಮ್ಮ ಜೊತೆ 1ನೇ ಕ್ಲಾಸ್ ಹುಡುಗಿ ಅಪೂರ್ವ ಇದ್ದಾಳೆ. ಇವತ್ತು ನಮಗೆ ಇವಳು ಜೋಳದ ರೊಟ್ಟಿ ಹೇಗೆ ಮಾಡುದು ಅಂತ ಹೇಳಿಕೊಡ್ತಾ ಇದ್ದಾಳೆ. ಇವಳಿಗೆ ಅಡುಗೆ ಅಂದ್ರೆ ತುಂಬಾನೇ ಇಷ್ಟ. ಈಗ ರಜೆ ಅಲ್ಲ, ಬೇಸಿಗೆ ರಜೆಯಲ್ಲಿ ಅಮ್ಮನ ಜೊತೆ ಇವಳು ಕೂಡ ಅಡುಗೆಯನ್ನ ಮಾಡ್ತಾಳೆ. ನಿನ್ನೆ ಮೆಕ್ಕೆಕಾಯಿ ಪಲ್ಯ ಕೂಡ ಮಾಡಿದ್ದು, ಸೂಪರ್ ಆಗಿತ್ತು. ಹಾಗೆ ಇವತ್ತು ಜೋಳದ ರೊಟ್ಟಿ ಮಾಡ್ತೇನೆ ಅಂತ ಅವಳೇ ಹೇಳಿದ್ದು, ಆಂಟಿ ಜೋಳದ ರೊಟ್ಟಿ ಮಾಡ್ತೇನೆ ಅಂತ. ಅವಳೇ ಬೆಳಗಿಂದ ಬರ್ತಾ ಇದ್ಲು ಮನೆಗೆ, ರೊಟ್ಟಿ ಮಾಡುವ ಅಂತ. ಹಾಗೆ ಈಗ ರೊಟ್ಟಿಯನ್ನ ಮಾಡೋದು ಹೇಗೆ ಅಂತ ಇವತ್ತು ಅಪೂರ್ವ ಹೇಳಿಕೊಡ್ತಾಳೆ. ಸ್ಟಾರ್ಟ್ ಮಾಡುವ. ಹಾಯ್ ಅಪೂರ್ವ, ಏನ್ ಮಾಡ್ತಾ ಇದ್ದಿ ಇವತ್ತು? ಜೋಳದ ರೊಟ್ಟಿ. ಓಕೆ, ಸ್ಟಾರ್ಟ್ ಮಾಡುವ. ಓಕೆ ಓಕೆ, 1 ಕಪ್ ಅಷ್ಟು ಜೋಳದ ಹಿಟ್ಟು. ಓಕೆ, ಸರಿ. ನೋಡಿ, ಜೋಳದ ಹಿಟ್ಟು. ಓಕೆ, ನೋಡಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡ್ತಾ ಇದ್ದಾಳೆ ನೀರು ಹಾಕ್ಲಿಕ್ಕೆ. ಸೊ ನೀರು, ಬಿಸಿ ನೀರು ರೆಡಿ ಉಂಟು. ಸ್ವಲ್ಪ ಬಿಸಿ ನೀರನ್ನೇ ಹಾಕಬೇಕು. ಬಿಸಿ ನೀರಲ್ಲ, ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸೌಟು ಏನು ಹೇಳೋದು? ಚೌಟು. ಓಕೆ, ಸೊ ಈ ಥರ ಮಿಕ್ಸ್ ಮಾಡಿ ಹಿಟ್ಟನ್ನು ನಾದಬೇಕಾ, ಚೆಂದ ಮಾಡಿ ನಾದಬೇಕು. ಚಪಾತಿ ಹಿಟ್ಟಿನಾಗೆ ಮಾಡಬೇಕು. ಓಕೆ, ನೋಡಿ, ಅಂದರೆ ನೀರು ಬಿಸಿ ಉಂಟಲ್ಲ, ಅದಕ್ಕಾಗಿ ಸೌಟನ್ನು ಉಪಯೋಗಿಸ್ತಾ ಇದ್ದಾಳೆ. ಸೊ ಇವರೆಲ್ಲ ಹೀಗೇನೆ ಮಾಡೋದು ರೊಟ್ಟಿ. ಓಕೆ, ಈಗ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾಳೆ. ಇದೆಲ್ಲ ಇವರು ನೋಡಿಯೇ ಕಲ್ತದ್ದು. ಅಂದರೆ ಇವರಿಗೆ ಯಾರು ಕಲಿಸಿದಲ್ಲ, ಅಮ್ಮ ರೊಟ್ಟಿ ಮಾಡ್ತಾರಲ್ಲ ಡೈಲಿ, ಅದನ್ನು ನೋಡಿಯೇ ಇವರು ಕಲ್ತದಲ್ಲ, ಅಲ್ಲನಾ? ಅಮ್ಮ ರೊಟ್ಟಿ ಮಾಡೋದು ನೋಡಿ ಕಲ್ತದ ನೀನು? ಇದಕ್ಕೆ ಉಪ್ಪೆಲ್ಲ ಎಂತ ಹಾಕ್ಲಿಕ್ಕಿಲ್ಲ, ಖಾಲಿ ನೀರಲ್ಲಿ ಮಿಕ್ಸ್ ಮಾಡುದು. ನೋಡಿ, ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ, ಡೈಲಿ ಮಾಡಿ ಅಭ್ಯಾಸ ಇದ್ರೆ ಚಂದ ಮಾಡಿ ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು. ನೋಡಿ, ಅಪೂರ್ವ 1ನೇ ಕ್ಲಾಸಲ್ಲಿ ಕಲಿತಾ ಇದ್ದಾಳೆ. ನೋಡಿ, ಎಷ್ಟು ಚಿಕ್ಕ ಹುಡುಗಿ, ಎಷ್ಟು ಚೆನ್ನಾಗಿ ರೊಟ್ಟಿಯನ್ನು ಮಾಡ್ತಾಳೆ, ನೀವೇ ನೋಡಿ. ನೋಡಿ, ಹಿಟ್ಟು ಕಲಸಿ ಆಯಿತು, ಇನ್ನು ರೊಟ್ಟಿ ಮಾಡೋದಲ್ಲ. ಓಕೆ, ಉಂಡೆಯನ್ನು ಮಾಡಿ ರೊಟ್ಟಿ ಮಾಡಲಿಕ್ಕೆ. ಓಕೆ, ನೋಡಿ, ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಈಗ ರೊಟ್ಟಿಯನ್ನು ತಟ್ಟುತ್ತಾಳೆ. ನೋಡಿ ಯಾವ ರೀತಿ ತಟ್ಟುದು ಅಂತ. ಓಕೆ, ಈಗ ರೊಟ್ಟಿಯನ್ನು ಫ್ರೈ ಮಾಡಲಿಕ್ಕೆ ನೋಡಿ, ಇಲ್ಲಿ ಒಂದು ಬಟ್ಟೆಯಲ್ಲಿ ನೀರನ್ನು ತಗೊಂಡು ಈ ಥರ ಮಾಡೋದು, ಎಣ್ಣೆ ಎಲ್ಲ ಹಾಕ್ಲಿಕ್ಕಿಲ್ಲ. ಆಯಿಲ್ ಫ್ರೀ ರೊಟ್ಟಿ, ಹೆಲ್ದಿ ರೊಟ್ಟಿ. ಜಸ್ಟ್ ನೀರಲ್ಲೇ ಇದನ್ನು ಈ ಥರ ಮಾಡೋದು. ನೋಡಿ, ಈಗ ಇದನ್ನು ಮಗುಚಿ ಹಾಕ್ತಾ ಇದ್ದಾಳೆ. ಕೈಯಲ್ಲಿ ಸಹ ಹಾಕ್ಬೋದು ಅಥವಾ ಸೌಟಲ್ಲಿ ಹಾಕ್ಬೋದು. ನೋಡಿ, ಸೂಪರ್. ನೋಡಿ, ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿಯಾಗಿದೆ. ಓಕೆ, ಖಡಕ್ ರೊಟ್ಟಿ ಬೇಕಿದೆ, ಸ್ವಲ್ಪ ತೆಳ್ಳಗೆ ಲಟ್ಟಬೇಕಂತೆ. ಸ್ವಲ್ಪ ದಪ್ಪಾಗಿದೆ, ಹಾಗಾಗಿ ಸಾಫ್ಟ್ ರೊಟ್ಟಿ ರೆಡಿಯಾಗಿದೆ. ಓಕೆ, ಅಪೂರ್ವ ಒಂದು ರೊಟ್ಟಿ ರೆಡಿ ಆಯಿತು. ನೋಡಿ, ಒಂದು ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ. ಅಷ್ಟಿಗೆ ಅವಳು ಮಾಡಿದ್ದು ಒಂದು ಸ್ವಲ್ಪ ಇದಾಗಿದೆ. ನೋಡಿ, ಸ್ವಲ್ಪ ಅವಳು ಎಕ್ಸ್ಟ್ರಾ ಫ್ರೈ ಮಾಡಿಟ್ಟಿದ್ದಾಳೆ ರೊಟ್ಟಿಯನ್ನು. ಖಡಕ್ ರೊಟ್ಟಿ ಆಗಿದೆ ಇದೊಂದು. ಮತ್ತು ಲಾಸ್ಟಿಗೆ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ, ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಇನ್ನೊಂದಿದೆ ನೋಡಿ. ಓಕೆ, ಸೊ
1ನೇ ಕ್ಲಾಸ್ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತಾಳೆ ಅಂತ. ನಮ್ಮಲ್ಲಿ ಈಗ ಮಕ್ಕಳೆಲ್ಲ ಕೆಲವರಿಗೆ ತುಂಬ ಇಂಟ್ರೆಸ್ಟ್ ಇರ್ತದೆ ಅಡುಗೆಯಲ್ಲಿ. ಸೊ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇದ್ದ ಮಕ್ಕಳಿಗೆ ಈ ಥರ ನೀವು ಎನ್ಕರೇಜ್ ಮಾಡಿ ಪ್ರೋತ್ಸಾಹಿಸಿ, ಅವರು ಕೂಡ ಮತ್ತೆ ಏನಾದರೂ ಒಂದು ಅದರಲ್ಲಿ ಸಾಧನೆ ಮಾಡ್ತಾರೆ. ಅಡುಗೆ ಮಾಡೋದನ್ನು ಬೇಗ ಕಲಿತೆ ತುಂಬಾ ಒಳ್ಳೆಯದು. ಹಾಗೆ ಓಕೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.